ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಗೈಸ್, ಇವಾಗ ತಾನೇ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ ಟೈಮ್ ಬಂದ್ಬಿಟ್ಟು 6:30 PM ಆಗಿದೆ ಗೈಸ್. ಇವಾಗ ಡ್ಯೂಟಿಯಿಂದ ಮನೆಗೆ ಬರ್ಬೇಕಾದ್ರೆ ಕಂಪ್ನಿಯಿಂದ ನನ್ನ ವೈಫ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಬಂದೆ. ಬಟ್ ಅದನ್ನ ಇಲ್ಲಿವರೆಗೂ ತಗೊಂಬಂದು ಗಾಡಿ ಡಿಕ್ಕಿಲ್ಲೇ ಮರ್ತ್ ಬಂದ್ಬಿಟ್ಟೆ. ಈಗ ಹೋಗಿ ತಗೊಂಡ್ಬರ್ಬೇಕು. ಹೋಗಿ ತಗೊಂಡ್ಬರ್ತೀನಿ ಗೈಸ್, ವೇಟ್ ಮಾಡಿ. ಗೈಸ್, ಕಂಪ್ನಿಲಿ ಬಂದು ಅವಸರಲ್ಲಿ ಹಂಗೆ ಇಲ್ಲಿ ಇದನ್ನ ಬಿಟ್ಟು ಹೋಗ್ಬಿಟ್ಟಿದೆ. ಹೋಗಿ ಇದನ್ನ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ. ಏನಂತ ನೋಡಿ, ಕೊನೆವರೆಗೂ ಗೊತ್ತಾಗುತ್ತೆ ನಿಮಗೆ. ನೋಡಿ ಗೈಸ್, ಇದೇ ಸರ್ಪ್ರೈಸ್ ಗಿಫ್ಟ್ ಅವ್ರಿಗೆ. ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಗಿಫ್ಟ್ ಅಂತ. ಗೈಸ್, ಎತ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಎಷ್ಟು ಸರ್ಪ್ರೈಸ್ ಆಗ್ತಾರೆ ಈ ಗಿಫ್ಟ್ ನೋಡ್ಬಿಟ್ಟು ಅವ್ರಂತ. ಇಲ್ಲಿ ಇಡೋಣ ಫಸ್ಟು. ಏನು ಮಾಡ್ತಿದ್ಯಾ? ಚಪಾತಿ ಕಲಿಸ್ತಾ ಇದ್ದೀನಿ. ಏನ್ ಮಾಡ್ತೀಯ? ಚಪಾತಿ ಹಿಟ್ಟು ಕಲಸಿ. ಚಪಾತಿ ಮಾಡ್ತೀನಿ. ಚಪಾತಿ ಹಿಟ್ಟು ಕಲಿಸಿ ಚಪಾತಿ ಏನ್ ಮಾಡ್ತಾರೆ? ನಾನೇನಾದರೂ ಬೇರೆ ಬೇರೆ ಮಾಡ್ತೀಯೋ ಅನ್ಕೊಂಡಿದ್ದೆ. ಗೋಧಿ ಹಿಟ್ಟಿಂದ ಚಪಾತಿ ಹಿಟ್ಟಲ್ಲ, ಅದು ಗೋಧಿ ಹಿಟ್ಟು. ನಂಗೆ ಹೇಳಕ್ ಬರಲ್ಲ. ಗೋಧಿ ಹಿಟ್ಟಿಂದ ಗಾರಿಗೆ ಮಾಡ್ತಾಳ. ಚಿನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ ಚಿನ್ನಿ. ಸುಳ್ಳು ಇಲ್ಲ, ನಿಜ ಸರ್ಪ್ರೈಸ್ ಇದೆ. ಏನಪ್ಪ ಅಂತದ್ದು? ಏನೋ ಒಂದು ಸರ್ಪ್ರೈಸ್. ಬರೇ ಕೈಲಿದ್ದೀನಿ, ಬಟ್ ಏನೋ ಕೊಡ್ತೀನಿ. ಕಣ್ಣು ಮುಚ್ಕೊಂಬ ಇಲ್ಲಿ. ಇಲ್ಲ ಚಿನ್ನಿ, ಸೀರಿಯಸ್ ಆಗಿ ಒಂದು ನಿನ್ಗೆ ಅಂತಾನೆ ಇವತ್ತೊಂದು ಸ್ಪೆಷಲ್ ಗಿಫ್ಟ್ ತಂದಿನಿ. ಬಾ ತೋರಿಸ್ತೀನಿ, ಬಾ ಏನಂತ. ಬೇಕಾ ಬೇಡ ನಿಂಗೆ? 2 ನಿಮಿಷನಾ? ಸರಿ ಸರಿ ಸರಿ. ಆ ಗಿಫ್ಟ್ ನಿನ್ಗೋಸ್ಕರ ವೆಯ್ಟ್ ಮಾಡುತ್ತಾ. ಪೇಷನ್ಸ್ ಇಂದ ಇಟ್ಟು ಕಲ್ಸು, ಬೇಸ್ ಕಲ್ಸು. ಮತ್ತೆ ಗಿಫ್ಟ್ ನೋಡೋ ಅವಸರದೊಳಗೆ ಹೆಂಗ್ ಬೇಕಂಗೆ ಕಲ್ಸ್ಬೇಡ ಇಟ್ನ. ಏನ್ ತಂದಿರ್ತೀಯ? ಏನೋ ತಂದಿ, ನೀನ್ ನೋಡಿದ್ಮೇಲೆ ಗೊತ್ತಾಗತ್ತೆ. ಹೌದಾ? ನೋಡು, ಏನಂತ ನೋಡಿದ್ಮೇಲೆ ಗೊತ್ತಾಗುತ್ತೋ. ಚಾಕ್ಲೇಟ್, ಐಸ್ ಕ್ರೀಮ್ ಆಗಿದ್ರೆ ಇವಾಗಲೇ ಬಿಡು, ಮತ್ತೆ ಮೆಲ್ಟ್ ಆಗಿಬಿಡುತ್ತೆ ನೋಡು. ಐಸ್ ಕ್ರೀಮ್ ಅಲ್ಲ, ಆಮೇಲೆ ನೋಡಿದ್ಮೇಲೆ ಗೊತ್ತಾಗತ್ತೋ ನಿಮ್ಗೆ. ಚಾಕ್ಲೇಟಾ? ಸರಿ ಸರಿ, ನೀನು 2 ನಿಮಿಷ ಇಟ್ಟು ಕಲ್ಸಿದ್ಮೇಲೆ ನನ್ಗೆ ಹೇಳು. ಏನ್ ತಂದಿದೀವಿ? ಏನೋ ತಂದಿ ನಿನ್ಗೆ. ತಿನ್ನದ ಅಥವಾ ಯಾವ ತರದ್ದು? ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್. ಅದನ್ನ ಇವಾಗ ಹೇಳಿದ್ರೆ ನೀನ್ ನೋಡಿ ಹೆಂಗ್ ಎಕ್ಸಾಕ್ಟ್ ಆಗ್ತೀಯಾ, ಹೆಂಗ್ ಫೀಲ್ ಮಾಡ್ತೀಯ ಅದನ್ನ ನೋಡಿ. ವಸ್ತುನ ಇದು ತಿನ್ನೋದಾ, ಕುಡಿಯೋದಾ, ಯಾವ ತರದ್ದು? ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್, ನೋಡಿದ್ಮೇಲೆ ಗೊತ್ತಾಗತ್ತೆ ನಿಂಗೆ. ಸರಿ ಸರಿ, ಕಲಿಸ್ಬಿಟ್ಟು ಬಾ ನೋಡೋಣ ಏನ್ ತಂದಿದೆ ಸರ್ಪ್ರೈಸ್ ಅಂತ. ಸುಳ್ಳು ಆಗಿರ್ಬೇಕು, ನಿಜವಾಗ್ಲೂ ನಿಜ. ಒಂದ್ ಸರ್ಪ್ರೈಸ್ ಇದೆ, ಸೀರಿಯಸ್ ಆಗಿ ಒಂದ್ ಸರ್ಪ್ರೈಸ್ ಇದೆ. ಬಾ, ಸೀರಿಯಸ್ ತಂದಿನಿ. ಸರಿ, ನೀನು ಇಟ್ಟು ಕಲ್ಸಿದ್ಮೇಲೆ ನನ್ಗೆ ಹೇಳ, ಬರ್ತೀನಿ ಅವಾಗ. ಈಗ ನನ್ ಕೆಲಸ ಇದೆ. ಸುಳ್ಳು ಹೇಳಲ್ಲ. ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೋ, ಪಕ್ಕ ಕೊಡ್ತೀನಿ. ಬೇಸ್ ಕಣ್ಣು ಮುಚ್ಕೋ, ಕಣ್ಣು ತೆಗಿಬಾರ್ದು. ಕೊಡ್ಲಾ? ತಗೋಚಿನಿ, ಸರ್ಪ್ರೈಸ್ ಗಿಫ್ಟ್ ನಿನ್ಗಂತಾನೆ. ಈಗ ಕಣ್ಣು ಮೆಲ್ಲಕ್ ಬಿಡೋ, ಜೋರಾಗಿ ಬಿಡಬೇಡ. ತಗೋ. ಬ್ಲಿಂಕಿಟ್ ಇಂದ ಏನು ಆರ್ಡರ್ ಮಾಡ್ಬಿಡು. ಹಂಗೆ ನೋಡ್ಬೇಡ, ಹಂಗೆ ಹೇಳು ಏನು ಆರ್ಡರ್ ಮಾಡಿರ್ಬೋದು. ಪಿಜ್ಜಾನಾ? ಏನಾಯ್ತು ಫೀಲ್? ಹಂಗೆ ನೋಡು, ಟಚ್ ಮಾಡಿ ಹೇಳು ಏನಂತ ಹೇಳಿ ಗೊತ್ತಾಗ್ಬೋದಾನೆ. ಕಲ್ಲಂಗಡಿ ಹಣ್ಣ? ಸ್ಮೆಲ್ ಏನಾದ್ರು ಬರುತ್ತೆ ನೋಡು. ಮಾವಿನ ಹಣ್ಣು ಅನ್ಕೊಂಡ್ಯಾ? ಏನ್ ನೋಡು, ನೀನೇ ನೋಡು. ಹೆಂಗಿದೆ ನನ್ನ ಸರ್ಪ್ರೈಸ್? ಹೌದಾ? ಗೈಸ್, ಅಲಿಸ್ ಲೈನ್ ಕೂಡ ಒಂದು ಸರ್ಪ್ರೈಸ್ ಗೊತ್ತಾ ಗೈಸ್? ನಿನ್ನೆ ನನ್ನ ಒಂದು ವಿಡಿಯೋದಲ್ಲಿ ನಾನು ಕಂಪ್ನಿಲಿ ಅಲಿಸ್ ಲೈನ್ ತಿಂತಾ ಇದ್ದೆ.
ಅದನ್ನ ನೋಡ್ಬಿಟ್ಟು ನನಗೂ ಅಲಸ್ಲೈನ್ ಬೇಕಂದ್ರು. ಅದಕ್ಕೆ ನಮ್ಮ ಕಂಪ್ನಿಲಿ ಆ ಅಕ್ಕಗೆ ಹೇಳಿದೆ ಚೆನ್ನಾಗಿದೆ ಅಲಸ್ಲೈನ್ ಚೆನ್ನಾಗಿದೆ ಅಂತ ಹೇಳಿದಕ್ಕೆ ಅಕ್ಕಂಗೆ ಅಕ್ಕನೇ ಎತ್ಕೊಂಬಂದು ಕೊಟ್ಬಿಟ್ಟಿದ್ರು ಅಲಸ್ಲೈನ್ ತಗೋ ತಿನ್ನಕ್ಕೆ ಅಂತಂದು ಹೇಳಿ ಅವ್ರು ಕೊಟ್ರ ಅಂತಂದು ಹೇಳಿ ಹಂಗೆ ಎತ್ಕೊಂಬಂದೆ ಗಾಯ್ಸ್. ಐ ಥಿಂಕ್ ಏನ್ ಗೊತ್ತಾ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಐಸ್ಲ್ಯಾಂಡ್ ಗಿಫ್ಟ್ ಕೊಡ್ತಿರೋ ಗಂಡ ಅಂದ್ರೆ ಇವ್ರೆ. ಹೆಂಗಿಚ್ಚೀನಿ ನನ್ನ ಸರ್ಪ್ರೈಸು ಚೆನ್ನಾಗೈತಾ? ಹಿಂಗೆ ಹಿಡ್ಕೊ ಫೋಟೋ ತೆಗಿತೀನಿ, ಹಿಂಗೆ ಹಿಡ್ಕೊ ಪಕ್ಕದಾಗ. ಬ್ಲಿಂಕಿಟ್ ಕವರ್ ಒಂದು ಹಿಡ್ಕೊ ಪಾಪ. ಬ್ಲಿಂಕಿಟ್ ಕವರ್ ನೋಡಿ ಗಾಯ್ಸ್. ಕವರ್ ಬೇರೆ ತಗೊಂಡ್ಮೇಲೆ ಇಲ್ಲ ಅಕ್ಕನೇ ತಗೊಂಬಂದು ಕೊಟ್ಟಿದ್ದೆಲ್ಲ ಗೈಸ್. ಬ್ಲಿಂಕಿಟ್ ಕವರ್ ನೋಡ್ಬಿಟ್ಟು ನನ್ನ ವೈಫ್ ಅಂತೂ ಫುಲ್ ಪಾಪ ಏನೋ ಸರ್ಪ್ರೈಸ್ ತಂದ್ಬಿಟ್ಟಿದ್ರೆ ಅಂತ ಖುಷಿ ಆಗ್ಬಿಟ್ಟು. ಹೌದಾ ಚಿನಿ? ಬ್ಲಿಂಕಿಟ್ ಕವರ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿಯಲ್ಲ. ಏನೋ ಚೆನ್ನಾಗಿ ತಿನ್ನಕೈತಿ ತಿನ್ಕೊಂಬಿಡೋಣ ಅಂತಂದು ಹೇಳ್ಬಿಟ್ಟು ಏನೋ ತಿನ್ಬೇಕು ಅಂತ ಅನ್ಸದ ತಂದಿರ್ತೇನೆ ಅನ್ಕೊಂಡಿದ್ದೆ. ಇದು ಹಣ್ಣು ಆಗಿದೆ, ಫುಲ್ ಹಣ್ಣಾಗಿದೆ. ಅಕ್ಕ ಊರಿಂದ ಎತ್ಕೊಂಡ್ಬಂದು ಕೊಟ್ಟರು. ಸರಿ ಕೊಯ್ ಮತ್ತೆ ಬಟ್ ಎಷ್ಟು ಪೇಷನ್ಸ್ ಮೊದಲ ಬಾರಿಗೆ ನೀನು ಒಬ್ಬನೇ ಇದೆಲ್ಲ ಮಾಡಕ್ ಸಾಧ್ಯ. ಆಲಿಸ್ಲೈನ್ ಸರ್ಪ್ರೈಸ್ ಕೊಡೋದಂದ್ರೆ ಗ್ರೇಟ್ ಅಲ್ವಾ? ಮತ್ತೆ ಗ್ರೇಟ್ ಬಿಡಪ್ಪ. ಕೆಳಗೆ ಕೆಡಿ ಮತ್ತೆ ಎತ್ಕೊಂಡ್ಬರ್ಬೇಕು ನೋಡಿ ಕೆಳಗೆ ಹೋಗಿ. ಇಲ್ಲ ಇಲ್ಲ ಅಕ್ಕ ಇದಾರಲ್ಲ ಅವರು ಮನೆಯಿಂದ ಎತ್ಕೊಂಡ್ಬಂದು ಕೊಟ್ಟಿರೋದು. ಫುಲ್ ಹಣ್ಣಾಗಿದೆ, ಕಟ್ ಮಾಡು ಅಂತಂದ್ರು ಅವರು. ಗಾಯ್ಸ್ ಇವಾಗ ಕಟ್ ಮಾಡಿ ತಿಂತಾರದೇ ಇದನ್ನ. ನನ್ನ ಕಡೆಯಿಂದ ಥ್ಯಾಂಕ್ಸ್. ನಿನ್ ಕಡೆಯಿಂದ ಹ್ಞೂ ಚಿನ್ನಿ ಪಾಪ ಅವಕ್ಕ ನಿನ್ಗೋಸ್ಕರ ಅಂತಾನೆ ಎತ್ಕೊಂಡ್ಬಂದಿರೋದ. ನನ್ಗಂತ ತಂದು ಕೊಟ್ಟಿತ್ತಾ? ಹಾ ನಿಮ್ಮ ವೈಫ್ ತಿಂತಾರೆ ತಗೊಂಡೋಗಿ ಕೊಡು, ಅವರು ಸ್ವಲ್ಪ ತಿಂತಾರೆ ಅಂತಂದು ಹೇಳ್ಬಿಟ್ಟು. ಚೆನ್ನಾಗಿದೆ ಅಲ್ವಾ? ಬೇಗ ಕಟ್ ಮಾಡಿ ತಿಂತೀನಿ ನಾನು. ತಿನ್ಬೇಕು ಅನಿಸ್ತಾ ಇದೆ. ಹೆಂಗ್ ಕಟ್ ಮಾಡ್ಬೇಕು ಹೇಳು? ಕಳ್ಕೊಂಡು ಬಾ ಫಸ್ಟ್ ಕ್ಲೀನಾಗಿ. ಇಲ್ಲ ತೊಳೆದೇನು ಮ್ಯಾಟ್ರ್ ಆಗಲ್ಲ. ಕೈಗೆ ಚಾಕು ಎರಡು ಎಣ್ಣೆ ಹಚ್ಕೋಬೇಕಲ್ಲ. ಅದು ಒಂದು ಇದು ಕೂಡ ಇಲ್ಲಂದ್ರೆ ಅದು ಅರಿವಿ ಅರಿವಿ ಚೆನ್ನಾಗಿದೆ. ಅದೇ ಎಣ್ಣೆ ಕೆಳಗೆ ಅರಿವಿ ಏನು ಬೇಡಲ್ಲ? ಬ್ಯಾಡ ಬಿಡಂಗ ಬೇಡ ಅನ್ಸುತ್ತೆ ಅರಿವಿ ಸ್ವಲ್ಪ ಚೆನ್ನಾಗಿ. ಸ್ವಲ್ಪ ಮೊದಲೇ ಎಲ್ಲ ಎಣ್ಣೆ ಪೆಟ್ರೋಲ್ ಎಲ್ಲ ಅಂತೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸ್ವಲ್ಪ ಅಷ್ಟಕ್ಕೊಂದು ಎಣ್ಣೆ ಜಾಸ್ತಿ ಆಗುತ್ತಾ? ಸ್ವಲ್ಪ ಹೆಚ್ಚಿನ ನಾನು ಕೊಯ್ಲ ನೀನು ಬೇಡ. ಕೈ ನೋವಾಗೈತಲ್ಲ ನಿಮ್ಗೆ ಎಲ್ಲಿ ಕೊಯ್ಯಕ್ಕಾಗುತ್ತಾ? ಮಲ್ಲ ಕೊಯ್ದು ತಗೊಂಡ ನಿನಗೆ ನನಗೆ ಕರಡಿ ಅನ್ಕೊಂಡೆ. ಅಂದ್ರೆ ಇಂಡೈರೆಕ್ಟ್ ನಾನು ಕರಡಿ ಅಂತ ಹೇಳಕ್ಕೆ ಇಲ್ಲ, ಹಂಗೆ ಕೇಳಿದೆ. ನಾರ್ಮಲ್ ಕ್ವಶನ್ ಅದು. ವಾವ್ ಹಿಂಗೆ ಬಿಡ್ಸೋದು ಬಿಡು, ಬೇಡ ಅಂದ್ಬಿಟ್ಟು ಏನು ಮಾಡೋಕ್ಕೆ ಹೋಗಬೇಡ. ಡೈಲಿ ಮಾಡ್ಕೊಂಡು ನೋಡಿ. ನನಗೆಲ್ಲ ಸಿಡಿಸ್ಕೊಳ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದೆ, ಎಷ್ಟು ಹಣ್ಣಾಗಿದೆ. ಇಲ್ಲಿ ಮಾತ್ರ ಇಲ್ಲ ಅಲಚನೆ, ಇಲ್ಲಿ ಮಾತ್ರ ಆಗಿಲ್ಲ ಗೈಸ್. ಇದು ಮಿಕ್ಕದಲ್ಲೆಲ್ಲ ನೋಡ್ಬೋದು ಎಷ್ಟು ಹಣ್ಣಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ ಗಾಯ್ಸ್. ಈಗ ತಾನೇ ಅಲಸ್ಲೈನ್ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಅಕ್ಕನಿಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದ್ರೆ ಅಷ್ಟೊಂದು ಪೇಷನ್ಸ್ ಇಟ್ಕೊಂಡು ಅವ್ರ ಮನೆಯಿಂದ ಎತ್ಕೊಂಡ್ಬಂದು ನಮಗೆ ಕೊಟ್ಟರು. ನಮ್ಮ ವೈಫು ನಾವು ತಿನ್ನಲ ಅಂತ ಹೇಳ್ಬಿಟ್ಟು ಸಖತ್ ಟೇಸ್ಟ್ ಮಾತ್ರ ಇತ್ತು. ಅವತ್ತು ಕೊಟ್ಟಿದ್ದು ತುಂಬ ಟೇಸ್ಟ್ ಇತ್ತು. ಅದಕ್ಕೆ ಟೇಸ್ಟ್ ಇದೆ ಅಂತ ಹೇಳಿದ್ದಕ್ಕೆ ಆ ಕಂಪ್ನಿ ತೊಗೊಂಬಂದು ಕೊಟ್ಟರು. ಅದನ್ನ ಎತ್ಕೊಂಡ್ಬಂದು ನಾನು ಚಿನ್ನಿಗೆ. ಗಾಯ್ಸ್ ಜಸ್ಟ್ ಇವಾಗ 8:30 PM ಆಗಿದೆ. ಇವಾಗ ಊಟ ಮಾಡ್ತಿದ್ವಿ. ಹೆಸರು ಕಾಳು ಸಾರು ಮತ್ತು ಮಾವಿನಕಾಯಿ ಚಟ್ನಿ. ಎಲ್ಲ ಚಿನ್ನಿ ಅದು ಮಾವಿನಕಾಯಿ ಚಟ್ನಿನ ಪಲ್ಯನ? ಮಾವಿನಕಾಯಿ ಚಟ್ನಿನೋ ಪಲ್ಯನ ಗೈಸ್. ಅದ್ರ ಜೊತೆ ಚಪಾತಿ ತಿಂತಾರದ ಗೈಸ್. ಪಲ್ಯ ಹಿಂಗಿರುತ್ತಾ? ಪಲ್ಯಕ್ಕೆ ತರಕಾರಿಗಳೆಲ್ಲ ಹಾಕ್ತಾರೆ. ಚಟ್ನಿನೇ ಚಟ್ನಿ ಅಂದ್ರೆ ಈ ತರ ಮಾವಿನಕಾಯಿ. ಹೌದು ಮಾವಿನಕಾಯಿ ಚಟ್ನಿ ಗೈಸ್ ಅದು. ಗೈಸ್ ಇವಾಗ ತಾನೇ ಊಟ ಮಾಡಿ ಸ್ವಲ್ಪ ವಾಕ್ ಮಾಡಿ ಜಸ್ಟ್ ಇವಾಗ ತಾನೇ ಬೆಡ್ ಹತ್ರ ಬಂದೆ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 10:30 PM ಆಗಿದೆ ಗೈಸ್. ಇನ್ನೇನು ಮಲ್ಕೋಬೇಕು. ಐ ಹೋಪ್ ಗೈಸ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿರ್ತೀರ ಅನ್ಕೊಂತೀನಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್ ಗೈಸ್.